ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಎಲಿಮಿನೇಟ್ ಆಗಿರುವುದು ರಕ್ಷಿತಾ ಶೆಟ್ಟಿಗೆ ಬೇಸರ ತಂದಿದೆ. ಯಾಕೆಂದರೆ ಮಲ್ಲಮ್ಮ ಜೊತೆಗೆ ರಕ್ಷಿತಾ ಆಪ್ತವಾಗಿದ್ದರು. ಈ ಮಧ್ಯೆ ಧ್ರುವಂತ್ ಏಕಾಏಕಿ ರಕ್ಷಿತಾ ಬಗ್ಗೆ ಮಾತನಾಡಿದ್ದಾರೆ. ಅದು ಕೂಡ ಅಶ್ವಿನಿ ಗೌಡ, ಕಾಕ್ರೋಚ್ ಸುದಿ ಮುಂತಾದವರ ಎದುರು. ಇವರೆಲ್ಲ ರಕ್ಷಿತಾ ಶೆಟ್ಟಿ ಜೊತೆ ಪದೇ ಪದೇ ಜಗಳ ಮಾಡಿರುವ ಸ್ಪರ್ಧಿಗಳು ಎಂಬುದು ನಿಮ್ಮ ಗಮನಕ್ಕೆ ಬಂದಿದೆ. ರಾತ್ರಿ ಮಲಗುವ ಸಮಯಕ್ಕೆ ರಕ್ಷಿತಾ ಟಾಪಿಕ್ ತೆಗೆದು ಧ್ರುವಂತ್ ಎಲ್ಲರ ರಕ್ಷಿತಾ ಹತ್ರನೂ ಏನೇನೋ ಹೇಳ್ತಿದ್ದಾಳೆ. ಅಡುಗೆ ಮಾಡ್ತೀನಿ ಅಂತ ಮುಂದೆ ಬರ್ತಾಳೆ, ಪಾತ್ರೆ ತೊಳಿತಾಳೆ, ಆದರೆ ಅದು ಸರಿ ಆಗಿರಲ್ಲ. ಇಡೀ ಮನೆಯನ್ನು ನಾನೇ ನೋಡಿಕೊಳ್ಳುತ್ತಿರುವುದು, ರಕ್ಷಿತಾ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಅನ್ನೋ ಥರ ಆಡ್ತಾಳೆ. ಅವಳು ತುಳುವನ್ನು ಸಹ ಸರಿಯಾಗಿ ಮಾತನಾಡುವುದಿಲ್ಲ, ಕನ್ನಡನೂ ಸರಿಯಾಗಿ ಮಾತನಾಡುವುದಿಲ್ಲ ಎಂದು ಆರೋಪಿಸಿದ್ದಾರೆ. ಮಂಗಳೂರು ಕಡೆ ಇವಳ ತರಹ ಯಾರೂ ಮಾತನಾಡಲ್ಲ. ನಾನು ಮೊದಲಿನಿಂದಲೂ ಅವಳ ವಿಡಿಯೋಗಳನ್ನ ನೋಡಿದ್ದೇನೆ. ಅವಳಿಗೆ ಕ್ಲೀನ್ ಆಗಿ ಮಾತನಾಡೋಕೆ ಬರುತ್ತೆ. ನಾವೆಲ್ಲರೂ ಯಾವ ರೀತಿ ಸಹಜವಾಗಿ ಇದ್ದೀವೋ ಅದೇ ರೀತಿ ಅವಳಿಗೂ ಇರೋದಕ್ಕೂ ಬರುತ್ತದೆ. ಅವಳು ಮಾತನಾಡುವ ಶೈಲಿಯೇ ಅವಳಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಅದನ್ನೇ ಅವಳು ಬಂಡವಾಳ ಮಾಡಿಕೊಂಡಿದ್ದಾಳೆ. ಅತಿಯಾದ ಉತ್ಪ್ರೇಕ್ಷೆಯದಿಂದ ಹೇಳುವುದಕ್ಕೆ ಪ್ರಯತ್ನ ಪಡ್ತಾಳೆ ಎಂದು ರಕ್ಷಿತಾ ಬಗ್ಗೆ ಧ್ರುವಂತ್ ಹೇಳಿದ್ದಾರೆ. ಅವಳು ಮಾಡುವುದನ್ನು ಡೌಮ್ ಅಂತ ಹೇಳಬಹುದು. ಯಾರು ಈ ಥರ ನಾಟಕ ಮಾಡಿಕೊಂಡು ವಯ್ಯಾರ ಮಾಡಿಕೊಂಡು ಇರ್ತಾರೆ ಹೇಳಿ? ನಮ್ಮ ಮಂಗಳೂರಿನಲ್ಲಿ ಈ ತರಹ ಯಾರೂ ಇರಲ್ಲ. ವಿಚಿತ್ರವಾಗಿ ವರ್ತಿಸ್ತಾಳೆ. ಕ್ಯಾಮ್ರಾ ಮುಂದೆ ಸುಮ್ಮನೆ ಮಾತನಾಡ್ತಾಳೆ, ಕ್ಯಾಮ್ರಾ ಮುಂದೆ ಸುಮ್ಮನೆ ಅಳ್ತಾಳೆ. ಅವಳಿಗೆ ಉಪಯೋಗ ಇದ್ರೆ ಯಾರನ್ನಾದರೂ ಯೂಸ್ ಮಾಡ್ಕೋತಾಳೆ ಎಂದಿದ್ದಾರೆ ಧ್ರುವಂತ್. ಅತ್ತ ಧ್ರುವಂತ್ ಮಾತುಕತೆ ನಡೆಯುತ್ತಿದ್ರೆ ಇತ್ತ ಗಾರ್ಡನ್ ಏರಿಯಾದಲ್ಲಿ ಮಲ್ಲಮ್ಮ ಅವರನ್ನು ನೆನೆಸಿಕೊಂಡು ರಕ್ಷಿತಾ ಒಬ್ಬರೇ ಅಳುತ್ತಿದ್ದರು. ಮಲ್ಲಮ್ಮಗೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಆಸೆ ಇತ್ತು. ಅಜ್ಜಿ ಮಲ್ಲಮ್ಮ, ನೀನಿಲ್ಲದೆ ನಿದ್ರೆ ಬರಲ್ಲ, ಬಾ ಇಬ್ರು ಇಲ್ಲಿ ಕೂತ್ಕೊಂಡು ಮಾತನಾಡೋಣ. ನನ್ನೊಂದಿಗೆ ಅಜ್ಜಿ ಬರ್ತಿದ್ರು, ಸದ್ಯ ನಾನಿಲ್ಲಿ ಒಂಟಿಯಾಗಿದ್ದೇನೆ, ನನಗೆ ಒಬ್ಬಂಟಿ ಭಾವ ಕಾಡ್ತಿದೆ. ಅಜ್ಜಿ ಇರುವಾಗ ನನಗೆ ಈ ಥರ ಅನ್ನಿಸ್ತಾ ಇರಲಿಲ್ಲ. ಮಲ್ಲಮ್ಮ ನನ್ನ ಕಣ್ಮುಂದೆ ಇದ್ರೆ ಒಂದು ಬೇರೆಯದೇ ತರಹದ ಖುಷಿ ಇರುತ್ತದೆ, ಬೇರೆಯದೇ ನೆಮ್ಮದಿ ಇರುತ್ತದೆ. ಧ್ರುವ ಅಣ್ಣ ಜೊತೆ ಮಾತನಾಡುವಾಗ ಮಲ್ಲಮ್ಮ ಅವರಲ್ಲಿ ಒಂದು ನಗು ಇರುತ್ತದೆ, ಅದು ಚೆಂದ ಎಂದು ರಕ್ಷಿತಾ ಹೇಳಿದ್ದಾರೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿಯೊಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.